ಅಮ್ಮು, ರಕ್ಷಾ ಶೂಟಿಂಗ್ ಹೋಗಿಲ್ವಾ? ಅದೆಲ್ಲ ಇರಲಿ. ಅವತ್ತು ಮೀಟ್ ಮಾಡ್ಕೊಂಡು ಹೋಗಿದ್ದೆ ಕಣೆ ಅವರು. ಅವತ್ತಿಂದ ಇವತ್ತುವರೆಗೂ ಒಂದು ಕಾಲ್ ಮೆಸೇಜ್ ಕೂಡ ಮಾಡಿಲ್ಲ. ಅದಕ್ಕೆ ಯಾಕೆ ಎಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಬೆಳಗ್ಗೆ ತಾನೇ ನನಗೆ ಗುಡ್ ಮಾರ್ನಿಂಗ್ ಕಳಿಸಿದ್ರು, ಬೆಳಗ್ಗೆ ತಾನೇ ಟಿಫನ್ ಆಯ್ತಾ ಅಂತ ಕೇಳಿದ್ರು, ಜೊತೆಗೆ ಕಾಲ್ ಮಾಡಿದ್ರು. ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಫೋನ್ ಪಿಕ್ ಮಾಡಿಲ್ಲ. ಹಾಂ ಹಾಂ, ನಿನಗೆ ಕಾಲ್ ಮಾಡಿದ್ರಾ? ಹೌದು, ಡೈಲಿ ಮೆಸೇಜ್ ಕಳಿಸ್ತಿದ್ದಾರೆ. ಅಮ್ಮು, ನಾನು ಇದ್ದೀನಿ ಅಂತ ಹೇಳ್ಬೇಡ ಕಣೆ. ಬಾ, ಕಾಲ್ ಮಾಡು, ನೋಡೋಣ ನನ್ನ ಬಗ್ಗೆ ಏನಾದರೂ ಕೇಳ್ತಾರಾ ಅಂತ. ಬಾ. ಹಲೋ, ಹಲೋ, ನಮಸ್ತೆ ಸರ್. ಏನಮ್ಮ ಬೆಳಗ್ಗೆ ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡಿಲ್ಲ, ಈಗ ನೀನು ಫೋನ್ ಮಾಡಿದ್ಯಾ? ಏನಿಲ್ಲ, ಬೆಳಗ್ಗೆ ನೀವು ಕಾಲ್ ಮಾಡಿದ್ರಲ್ಲ, ಬ್ಯುಸಿ ಇದ್ದೆ, ಹಾಗಾಗಿ ರಿಟರ್ನ್ ಕಾಲ್ ಮಾಡಿದೆ. ಏನು ಸರ್ ಸಮಾಚಾರ? ಈ ಸರ್ನ ಬಿಟ್ಟು ಫಸ್ಟ್ ಅಮ್ಮು ಅಂತ ಕರೀರಿ. ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಬಟ್ ನಾನು ಕಾಲ್ ಮಾಡಿರೋದು ಯಾರಿಗೂ ಗೊತ್ತಾಗಬಾರ್ದು, ರಕ್ಷಾಗೂ ಗೊತ್ತಾಗಬಾರ್ದು. ಸರಿ, ಯಾರಿಗೂ ಗೊತ್ತಾಗಲ್ಲ, ಹೇಳಿ. ನನಗೆ ನೀವು ಅಂದರೆ ತುಂಬ ಇಷ್ಟ, ಅದನ್ನ ಹೇಳೋಕ್ಕೆ ಕಾಲ್ ಮಾಡಿದೆ. ಸರ್, ಏನು ಮಾತಾಡ್ತಿದ್ದೀರಾ ನೀವು? ರಕ್ಷನ್ ನೋಡಿದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ನನ್ನ ಕಣ್ಣು ಮುಂದೆ ಹೇಳ್ಬಿಟ್ಟು ಇವತ್ತು ನನಗೆ ಈ ಮಾತಾಡ್ತಿದ್ದೀರಲ್ಲ. ಅಯ್ಯೋ, ಅವಳಿಗೂ ನನಗೂ ಸೆಟ್ ಆಗಲ್ಲ. ಇಂಥವ್ರು ಅಂತ ನಂಗೆ ಗೊತ್ತಿರಲಿಲ್ಲ. ಫೋನ್ ಕಟ್ ಮಾಡ್ತೀನಿ, ಯಾವತ್ತೂ ಮಾಡಬೇಡಿ ನನಗೆ ಫೋನ್. ಹಲೋ ಹಲೋ, ನೋಡಿದೆ ರಕ್ಷಾ, ನಾನು ಅವತ್ತು ಹೇಳಿದೆ ನಂಬೇಡ ಅಂತ, ನೀನೇ ನಂಬಿ ಮೋಸ ಹೋಗಿದ್ದೀಯ. ಅವತ್ತು ನನ್ನ ಮೇಲೆ ಬೇರೆ ಕೋಪನೇ ಮಾಡ್ಕೊಂಡೆ ನೀನು. ನಿಜ ಕಣೆ, ನೀನು ಹೇಳೋ ಮಾತನ್ನ ನಾನು ನಂಬಬೇಕಿತ್ತು. ನಿನ್ನನ್ನು ನಂಬಿ ಅವನನ್ನು ನಂಬಿ ನಾನು ಮೋಸ ಹೋಗ್ಬಿಟ್ಟೆ ಕಣೆ.